ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಈ ಎಪಿಸೋಡ್ ರೋಚಕ ತಿರುವಿನಲ್ಲೇ ತಿರುಗ್ತಾ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ ಗೈಸ್, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಕೋರ್ಟಿಂದ ಬಂದಿರ್ತಾರೆ ಭದ್ರಾ, ಈಶ್ವರಿ ಮತ್ತು ಸಾವಿತ್ರಿ ಅವರು. ಭಗೀರಥಿಯವ್ರು ಕೇಳ್ತಾ ಇದ್ದಾರೆ ಏನಾಯಿತು ಕೋರ್ಟಲ್ಲಿ, ಏನಾಯಿತು ಅಂತ ಕೇಳ್ತಾರೆ. ಭದ್ರಾ ಏನೂ ಮಾತಾಡಲ್ಲ. ಆಗ ಈಶ್ವರಿಗೆ ಏನಾಯಿತು, ನೀನಾದರೂ ಬಾಯಿ ಬಿಟ್ಟು ಹೇಳು, ನಿನ್ಗೇನು ಬಾಯಿಗೆ ಏನಾಗ್ಬಿಟ್ಟಿದೆ ಈಶ್ವರಿ ಅಂತ ಹೇಳ್ತಾರೆ. ಹಾಗೆ ಈಶ್ವರಿ ಹೇಳ್ತಾ ಇದ್ದಾಳೆ, ಅದತ್ತೆ ಕೋರ್ಟಲ್ಲಿ ನಾವೇನು ಆಗಬಾರ್ದು ಅಂತ ಅಂದ್ಕೊಂಡು ಹೋಗಿದ್ವು, ಅದೇ ಥರ ಎಲ್ಲ ಉಲ್ಟಾ ಆಗೋಯ್ತು. ನಮ್ಮ ಭದ್ರಾ 3 ಅಡಿ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೋರ್ಟಲ್ಲಿ. ಆ 3 ಅಡಿ ನನಗೆ ಇವ್ನ ಜೊತೆ ಬದುಕಕ್ಕೆ ಇಷ್ಟ ಇದೆ ಅಂತ ಹೇಳಿ ಎಲ್ಲ ಉಲ್ಟಾ ಆಗೋಯ್ತು. ಕೋರ್ಟ್ ಅದಕ್ಕೆ ನೀವಿಬ್ಬರು 6 ತಿಂಗಳು ಜೊತೆನಲ್ಲಿ ಸಂಸಾರ ಮಾಡಿ ನೋಡಿ, ಆಮೇಲೆ ಮತ್ತೆ ಡಿಸಿಷನ್ ಮಾಡಿ ಅಂತ ಹೇಳಿ ಕಳಿಸಿದ್ರು ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಭಗೀರಥಿಗೆ ಖುಷಿ ಆಗುತ್ತೆ. ಇಲ್ಲಿ ವಿನಂತಿ ಹೇಳ್ತಾ ಇದ್ದಾಳೆ, ಅಲ್ಲ ಕಂಡವಾದತ್ತೆ, ನೀವು ಅಲ್ಲೇ ಹೇಳಿ ಬರ್ಬೇಕು ತಾನೇ, ಅವಳು ನಮ್ಮನೆ ಮರುವಾದೆ ತೆಗೆದವಳು, ನಮ್ಮ ಮನೆಯವ್ರ ನೆಮ್ಮದಿ ಎಲ್ಲ ಹಾಳು ಮಾಡಿ ಸಾಕಾಗಿ ಹೋಗಿದೆ, ಹಂಗಾಗಿ ಅವಳು ನಮಗೆ ಬೇಡ ಅಂತ ಹೇಳ್ಬೇಕು ತಾನೆ ಅಂತ ಹೇಳ್ತಾಳೆ. ಹಾಗಾಗಿ ಭಗೀರಥಿಯವರು, ಮುಚ್ಚೆ ಬಾಯಿ ಸಾಕು, ಏನು ಹೇಳ್ತಾ ಇದೆಯಾ, ಅವರು ಹಾಲು ಅನ್ನ ಉಂಡವರು ಜಡ್ಜ್ಗಳು, ಅವರೇನು ಇವತ್ತಿಂದ ಅಲ್ಲಿರ್ತಾರೆ, ಅವ್ರಿಗೆ ಯಾವ್ದು ಸತ್ಯ, ಯಾವ್ದು ಸುಳ್ಳು, ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದು ಅನ್ನೋದೆಲ್ಲ ಗೊತ್ತಿರುತ್ತೆ. ಅದಕ್ಕೆ ಒಳ್ಳೇದಾಗಿರೋದಕ್ಕೆ ಇವ್ರ ಪರವಾಗಿ ಕೇಸ್ ಆಗಿರೋದು. ಹೆಂಗೋ ಆ ದೇವ್ರ ರೂಪದಲ್ಲಿ ಬಂದು, ದೇವರು ಆ ಜಡ್ಜ್ ರೂಪದಲ್ಲಿ ಬಂದು ಒಳ್ಳೆ ಡಿಸಿಷನ್ನೇ ಕೊಟ್ಟಿದ್ದಾನೆ. 6 ತಿಂಗಳು ಅವರಿಬ್ಬರು ಜೊತೆನಲ್ಲಿ ಜೀವನ ಮಾಡಿದ್ರೆ ಗೊತ್ತಾಗುತ್ತೆ ಏನು ಅಂತ, ಒಬ್ರಿಗೊಬ್ರು ಅರ್ಥ ಮಾಡ್ಕೊತಾರೆ. ನೀನು ಮುಚ್ಚೆ ಬಾಯಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಮೋಹನ್ ಅವರು, ಅದು ಭದ್ರಾ ನಿನ್ನ ಜೊತೆ ಏನೋ ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ. ಆಗ ಭದ್ರಾ ಇದನ್ನು, ಮತ್ತೆ ನೀನು ಇನ್ನೇನಾರ ಹೇಳ್ಬೇಕವ ಅಂತ ಕೇಳ್ತಾನೆ. ಇಲ್ಲ, ನೀನು ಖುಷಿಯಾಗೋ ಅಂಥ ವಿಷಯನೇ ಅಂತ ಹೇಳ್ತಾಳೆ. ಏನು ಅಂತ ಕೇಳಿದಾಗ ಕಣ್ಮಣಿ ಬಂದಿದ್ದಾಳೆ ಅಂತ ಹೇಳ್ತಾರೆ. ಭದ್ರಂಗೆ ಖುಷಿಯಾಗೋಗುತ್ತೆ. ಓ, ಗುಬ್ಬಿಮ ಬಂದಾಯ್ತಾ, ಅಯ್ಯೋ ಫಸ್ಟ್ ಹೋಗಿ ಮಾತಾಡಿಸ್ಬೇಕು ಅಂತ ಹೇಳ್ತಾರೆ. ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳ್ತಾನೆ. ಆಗ ಮೋಹನ್ ಅವ್ರು ಹೇಳ್ತಾ ಇದ್ದಾರೆ, ಗುಬ್ಬಿಮ ಮುನ್ಸ್ಕೊಂಡು ಮಲಗಿದ್ದಾಳೆ, ಅವಳು ಬಂದಾಗ ನಮ್ಮ ಮನೆಯವ್ರು ಯಾರೂ ಕರ್ಕೊಂಬರಕ್ಕೆ ಹೋಗಿಲ್ಲ ಅಂತ ಹೇಳಿ ಮುನ್ಸ್ಕೊಂಡು ರೂಮಲ್ಲಿ ಕೂತಿದ್ದಾಳೆ ಅಂತ ಹೇಳ್ತಾರೆ. ಆಗ ಇವನು ಸರಿ ನನಗೆ ಗೊತ್ತು ಅವಳಿಗೆ ಹೆಂಗೆ ನೈಸ್ ಮಾಡಬೇಕು ಅಂತ ಹೇಳಿ ರೂಮ್ಗೆ ಹೋಗ್ತಾನೆ. ಮತ್ತಿಲ್ಲಿ ರತ್ನ ಅವರು ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿದ್ದೇವ್ರೆ, ನನ್ನ ಮಗಳ ಜೀವನದಲ್ಲಿ ನೀನು ನಿಂತ್ಕೊಂಡು ಎಲ್ಲ ಸಹಾಯ ಮಾಡಬೇಕಪ್ಪ ಅಂತ ಹೇಳಿ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಮಂಗಳಾರತಿ ಕೊಡ್ತಾರೆ. ಕೊಟ್ಟಾದಮೇಲೆ, ವಿದ್ಯಾ, ಇದು ನೀನು 3ನೇ ಸತಿ ಅವ್ರ ಮನೆಗೆ ಒಬ್ಬಳೇ ಹೋಗ್ತಾ ಇರೋದು, ಇದು 3ನೇ ಸತಿಗೆ ಇಲ್ಲೇ ಮುಕ್ತಾಯ ಆಗಲಿ, ನೀನು ಮತ್ತೆ ಒಬ್ಬಳೇ ಹೋಗಿ ಒಬ್ಬಳೇ ಬರೋದು ಬೇಡ ಅಂತಾರೆ. ಆಗ ಅವ್ರ ಅಜ್ಜಿ ಕೂಡ, ನಮ್ಮ ವಿದ್ಯಾ, ಇದು ನೀನು ಕೊಟ್ಟ ಮನೆಗೆ ಕೀರ್ತಿ ತಂದು ತಾಯಿ ಮನೆಗೆ ಖುಷಿ ಕೊಡಬೇಕು, ನೀನು ಇನ್ನೊಂದು ಸತಿ ನೀನು ಒಬ್ಬಳೇ ಬರಬಾರ್ದು, ನೀನು ಬಂದರೆ ನಿಮ್ಮ ಯಜಮಾನರ ಜೊತೆನೇ ಬರಬೇಕು, ಆಗಲೇ ನಿನಗೆ ಮರ್ವಾದೆ ಅಂತೆಲ್ಲ ಹೇಳ್ತಾನೆ ಇರ್ತಾರೆ. ಆಗ ವಿದ್ಯೆ ಇದ್ದವಳು, ಏನು ಅವ್ವ ಅಜ್ಜಿ, ನಿಮ್ಮಿಬ್ರಿಗೂ ಎಲ್ಲ ವಿಷಯನೂ ಗೊತ್ತಿದ್ದು ಏನು ಮಾತಾಡ್ತಾ ಇದ್ದೀರಾ ನೀವು ಅವ್ರ ಬಗ್ಗೆ? ನಾನು ಅವ್ರ ಜೊತೆ ಬದುಕಕ್ಕೆ ಒಪ್ಕೊಂಡಿರೋದು ಖುಷಿಯಿಂದ ಅಲ್ಲ, ಕೋರ್ಟು ತೀರ್ಮಾನ ಕೊಟ್ಟಿರೋದ್ರಿಂದ. ಅವರು ಅವತ್ತು ಯಾವ ಬಾಯಿಂದ ನನ್ನ ಮಗ, ನನ್ನ ಹೊಟ್ಟೆಲಿರೋ ಮಗು ನಂದಲ್ಲ ಅಂದರು, ಇವತ್ತು ಅವ್ರ ಬಾಯಿಂದನೇ ನನ್ನ ಮಗು ಅಂತ ಅನಿಸ್ಬೇಕು ಅಂತ ಅಷ್ಟೇ ನಾನು ಅವ್ರ ಮನೆಗೆ ಹೋಗೋದಕ್ಕೆ ಒಪ್ಕೊಂಡಿರೋದು, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಆಗ ಕೋಟ್ಲ ಇದ್ದನು, ರತ್ನಕ್ಕ ನೀನು ಸುಮ್ಮನಿರು, ಅಕ್ಕನಿಗೆಲ್ಲ ಗೊತ್ತು ವಿದ್ಯಾರ್ಥಿಗೆ ಅವ್ರಿಗೇನು ಮಾಡಬೇಕು, ಎಂತ ಮಾಡಬೇಕು ಎಲ್ಲ ನೋಡಿ. ಈಗ ಕೋರ್ಟಲ್ಲಿ ನನಗೆ ಬದುಕಕ್ಕೆ ಇಷ್ಟ ಅಂತ ಹೆಂಗೆ ಹೇಳ್ಬಿಟ್ಟು ಬಂದಿದ್ದಾರೆ, ಹಂಗೆಲ್ಲ ಒಳ್ಳೇದಾಗುತ್ತೆ, ನೀನು ಸುಮ್ಮನಿರು ರತ್ನಕ್ಕ ಅಂತ ಕ್ವಾಟ್ಲೆ ಹೇಳ್ತಾನೆ. ಆಗ ಸರು ಹೇಳ್ತಾ ಇದ್ದಾಳೆ, ನೀವು ಹಿಂಗೆ ಮಾತಾಡ್ಕೊಂಡು ನಿಂತಿರ್ತೀರಾ, ಅಲ್ಲಿ ಆಟೋ ಬಂದು ಸಾನೇ ಹೊತ್ತಾಯಿತು, ಆಟೋ ಕಾಯ್ತಾ ಇತ್ತು ವಿದ್ಯಾಕ್ಕೂ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ವಿದ್ಯೆನೂ ಎಲ್ಲ ಆಟೋ ಹತ್ಸಕ್ಕೆ ಬರ್ತಾರೆ. ವಿದ್ಯಾ, ಸರಿ ಅವ್ವ, ಹುಷಾರವ್ವ, ನಾನು ಹೋಗಿ ಬರ್ತೀನಿ, ಕ್ವಾಟ್ಲೆ ನಾನು ನಿಮ್ಮ ಮನೆ ಮಗನಾಗಿದ್ದು ಹುಷಾರಾಗಿ ನೋಡ್ಕೊಳ್ಳೋಣ ಎಲ್ಲನ ಅಂತ ಹೇಳ್ತಾರೆ. ಆಗ ಕ್ವಾಟ್ಲೆ, ನೀನೇನೋ ತಲೆ ಕೆಡ್ಸ್ಕೊಂಬಿಡಿ, ಅದಕ್ಕೆ ನಾನೆಲ್ಲ ನೋಡ್ಕೊತೀನಿ, ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಮತ್ತಿಲ್ಲಿ ಭದ್ರಾ ಕಣ್ಮಣಿ ರೂಮ್ಗೆ ಹೋಗಿ, ಗುಬ್ಬಿ ಮರಿ ಅಂತಾನೆ, ಅವಳು ನನ್ನನ್ನು ಮಾತಾಡಿಸ್ಬೇಡ ನೀನು ಅಂತ ಹೇಳ್ತಾಳೆ. ಗುಬ್ಬಿ ಮರಿ, ನೀನು ಶಾನೆ ಬೇಜಾರಾಗಿದೆಯಾ, ಇಲ್ಲಿ ಜ್ವಾಲಾಮುಖಿ ಇದೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ಅದನ್ನು ಸಮಾಧಾನ ಮಾಡೋಣ ಅನ್ಕೊಂಬಂದೆ ಅಂತ ಹೇಳ್ತಾನೆ. ಆಗ ಕದ ತೆಗ್ದಿದೆಯಲ್ಲ, ಹೀಗೆ ನೋಡಿಕೊಂಡು ಹೋಗ್ಬಿಡಿ, ಏನು ಸಮಾಧಾನ ಮಾಡೋದು ಬೇಡ ಅಂತ ಹೇಳ್ತಾಳೆ. ಹಂಗೆಲ್ಲ ಮಾತಾಡಬಾರ್ದು ಗುಬ್ಬಿ ಮರಿ, ನೀನು ಮತ್ತಿನ್ನೊಂದು ಸಲ ಬಂದಾಗ ನಾನೇ ಕರ್ಕೊಂಬರಕ್ಕೆ ಬರ್ತೀನಿ, ಪ್ಯಾಂಟು ಶರ್ಟು ಎಲ್ಲ ಹಾಕೊಂಡು ರೆಡಿಯಾಗಿ ಕರ್ಕೊಂಬರಕ್ಕೆ ಬರ್ತೀನಿ, ನೀನು ಬೇಜಾರು ಮಾಡ್ಕೊಬಾರ್ದು, ನಿಂಗೆ ಬೇಜಾರು ಕಮ್ಮಿ ಮಾಡಬೇಕು ಅಂದ್ರೆ ಐಸ್ ಸಿಕ್ಲಾ, ನೈಸ್ ಮಾಡ್ಲಾ, ಮಜ್ಜಿಗೆ ಮಾಡಿಕೊಡ್ಲಾ ಅಂತೆಲ್ಲ ಅವಳಿಗೆ ಸಮಾಧಾನ ಮಾಡ್ತಾನೆ. ಆದರೂ ಅವಳು ನಗದೆ ಹಾಗೆ ಕೂತಿರ್ತಾಳೆ. ನೀನು ನಗ್ತಾ ಇದೆಯಾ ನೋಡು ಅಂತ ಹೇಳಿ ಅವಳನ್ನು ಕೂಡ ಅಲ್ಲಿ ನಗಿಸ್ತಾ ಇದ್ದಾನೆ ಭದ್ರಾ. ಆಗ ಅವಳು ನಗ್ತಾಳೆ. ಆಗ ಅವನು ಹೇಳ್ತಾ ಇದ್ದಾನೆ, ಓ ಈಗ ಖುಷಿ ಆಯಿತು, ಈಗ ಈ ಮನೆಗೊಂದು ಕಳೆ ಬಂತು ಗುಬ್ಬಿ ಮರಿ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಕಣ್ಮಣಿ, ಅಲ್ಲ ಅಣ್ಣಯ್ಯ, ನೀನು ತುಂಬ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ, ಯಾರು ಇಷ್ಟು ಮಾತಾಡೋದು ಹೇಳ್ಕೊಟ್ಟಿದ್ದು? ಅದಕ್ಕೆ ಹೇಳ್ಕೊಟ್ರಾ? ಅದೆಲ್ಲ ಸರಿ, ಅದಕ್ಕೇ ಕಾಣಿಸ್ತಾ ಇಲ್ಲ, ಅದಕ್ಕೆ ಎಲ್ಲೋದ್ರು ಪರಿಚಯ ಮಾಡಿಸಲ್ವ ನೀನು ನನಗೆ ಅಂತ ಹೇಳ್ತಾಳೆ. ಆಗ ಪ್ಲೀಸ್ ಗುಬ್ಬಿ ಮರಿ, ನೀನು ಅದ್ರ ಬಗ್ಗೆ ಇವಾಗ ಮಾತಾಡಬೇಡ, ಇವಾಗ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಈಶ್ವರಿ ಬರ್ತಾಳೆ. ಆಗ
ಅವಳನ್ನ ಕೇಳ್ತಾ ಇದ್ದಾಳೆ ಕಣ್ಮಣಿ. ಅಲ್ಲ ಚಿಕ್ಕಮ್ಮ, ಏನಾಯಿತು ಅಣ್ಣ ಅದಕ್ಕೆ ಬಗ್ಗೆ ಕೇಳಿದ್ರೆ ಅಂದ್ಕೊಂಡು ಹೊಂಟೋದ್ನಲ್ಲ, ಏನಾಯಿತು ಅಂತ ಕೇಳ್ತಿದ್ದಾಳೆ. ಆವಾಗ ಈಶ್ವರಿ ಹೇಳ್ತಾ ಇದ್ದಾಳೆ, ಏನಂತ ಹೇಳಿ ನಾನು, ನಮ್ಮ ಭದ್ರನ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಮೂರಡಿನ ಮದುವೆ ಆಗಿ ಬಂದು ನಾವೆಲ್ಲ ಏನೇನೋ ಕನಸು ಕಟ್ಕೊಂಡು ಮದುವೆ ಮಾಡಿದ್ವಿ, ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾಳೆ. ಆಗ ಕಣ್ಮಣಿ, ನೀವೇನು ಹೇಳ್ತಾ ಇದ್ದೀರಾ ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ, ಬಿಡಿಸಿ ಹೇಳಿ ಚಿಕ್ಕಮ್ಮ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಹಿಂಗೆ ಮದುವೆ ಆದಲು, ಮದುವೆ ಆದಮೇಲೆ ಬಸ್ರಿ ಆಗಿಲ್ಲ ಅಂದರೂ ಕೂಡ ಬಸ್ರಿ ಆಗಿದ್ದೀನಿ ಅಂತ ಸುಳ್ಳು ಹೇಳಿ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಭದ್ರ ಶಾನೆ ಆಸೆ ಇಟ್ಕೊಂಡಿದ್ದೆ ನಮ್ಮ ಅವ್ವನೇ ಹುಟ್ಟು ಬರ್ತಾಳೆ ಅಂತ ಎಲ್ಲ ಆಸೆ ಎಲ್ಲ ಇಟ್ಕೊಂಡಿದ್ದ. ಇವ್ನು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಮೋಸ ಮಾಡಿ ಕೊನೆಗೆ ಅದೆಲ್ಲ ಗೊತ್ತಾದಮೇಲೆ ಡಿವೋರ್ಸ್ಗೆ ಅಪ್ಲಿಕೇಶನ್ ಹಾಕಿ ಡಿವೋರ್ಸ್ ಕೋರ್ಟಲ್ಲಿ ಹೋದ್ಮೇಲೆ ಕೋರ್ಟು 6 ತಿಂಗಳು ನೀವಿಬ್ಬರು ಜೊತೆಯಲ್ಲೇ ಇರಬೇಕು ಆ ಮಗುಗೋಸ್ಕರ, ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗುಗೋಸ್ಕರ ಅಂತ ಹೇಳಿ ತೀರ್ಮಾನ ಅವಳ ಪರವಾಗೇ ಕೊಡ್ತು. ಹಂಗಾಗಿ ಇವತ್ತು ಕೋರ್ಟ್ಗೆ ಹೋಗಿದ್ದು ಕಣವ, ಇಲ್ಲಾಂದಿದ್ರೆ ನಾವ್ಯಾಕೆ ಕೋರ್ಟ್ಗೆ ಹೋಗ್ತಾ ಇದ್ದ. ಕೋರ್ಟ್ಗೆ ಹೋಗಿ ಅವಳು ನಾನು ಅವನ ಜೊತೆನೇ ಬದುಕ್ತೀನಿ ಅಂತ 6 ತಿಂಗಳು ಕಾಲಾವಕಾಶ ಬೇರೆ ತೊಗೊಂಬಂದಿದ್ದಾಳೆ. ಅದು ಹೆಂಗೋ ಕೂಸು ಹುಟ್ಟಕ್ಕೆ ಮುಂಚೆ ಕೂವಾಲಿ ಹೊಲಿಸ್ಬಾರ್ದು, ಮಗು ಹುಟ್ಟಕ್ಕೆ ಮುಂಚೆ ತೊಟ್ಲು ತರಬಾರ್ದು ಅಂತ ಅನ್ನೋದು ನಮ್ಮ ಮಟ್ಟಿ ಸಂಪ್ರದಾಯ. ಅಂಥದ್ರಲ್ಲಿ ಇವನು ಮಗು ಹುಟ್ಟಕ್ಕೆ ಮುಂಚೆನೇ ತೊಟ್ಲು ತೊಗೊಂಬಂದು ಇಕ್ಕೊಂಡ. ಆವಾಗ ನಮ್ಮ ಮತ್ತೆ ಏನೂ ಮಾತೇ ಆಡಲಿಲ್ಲ, ಯಾಕೆ ಅಂದರೆ ಭದ್ರನ ಖುಷಿಗೋಸ್ಕರ ಅಂತೆಲ್ಲ ಹೇಳ್ತಾಳೆ. ಆಗ ಇವಳು ಕೋಪ ಬಂದು, ಇಷ್ಟೆಲ್ಲ ಆಯಿತಾ, ನಮ್ಮ ಅಣ್ಣನಿಗೆ ಇಷ್ಟ ಆಗಿಲ್ಲದೆ ಹೋಗಿರೋ ವಸ್ತು ಈ ಮನೇಲಿ ಒಂದು ಇರಬಾರ್ದು ಅಂತ ಹೇಳಿ ಆ ತೊಟ್ಲನ್ನ ತೊಗೊಂಡೋಗಿ ಬಿಸಾಕಕ್ಕೆ ಹೋಗ್ತಾ ಇದ್ದಾಳೆ. ಮತ್ತಿನ್ನೊಂದು ಕಡೆ ಶಿವರಾಮೇಗೌಡರಿಗೆ ಸಾವಿತ್ರಿ ಕೋರ್ಟಲ್ಲಿ ಆಗಿರೋ ವಿಷಯ ಎಲ್ಲ ಹೇಳ್ತಾ ಇದ್ದಾಳೆ. ಹೇಳಿದ ತಕ್ಷಣ ಗೋವಿಂದೇಗೌಡರು, ಅಣ್ಣ ಏನಣ್ಣ ಹಿಂಗಾಗೋಯ್ತು, 6 ತಿಂಗಳು ಅವಳ ಜೊತೆ ಮತ್ತೆ ಸಂಸಾರ ಮಾಡಬೇಕು ಅಂದರೆ ನಾವು ಒಪ್ಕೊಂಡು ಮಾಡೋಕ್ಕದೇ ಅಂತ ಹೇಳ್ತಾ ಇದ್ದಾನೆ. ಆಗ ಈಶ್ವರಿ ಇದ್ದವಳು, ಅಯ್ಯೋ ನಾವು ಹಂಗೆಲ್ಲ ಮಾಡೋದು ಬೇಡ ಅಣ್ಣ, ನಾವು ಆ ಜಡ್ಜ್ ಹತ್ರ ಏನು ಮಾತಾಡಬೇಕು ಮಾತಾಡ್ಬಿಟ್ಟು ಕ್ಲಿಯರ್ ಮಾಡ್ಕೊಂಬಿಡೋಣ ಅಣ್ಣ ಅಂತ ಅವಳು ಹೇಳ್ತಾ ಇದ್ದಾಳೆ. ಅದೇ ಸಮಯಕ್ಕೆ ಇಲ್ಲಿ ಈಶ್ವರಿ ಬಂದ್ಬಿಟ್ಟು, ಅಯ್ಯೋ ಭವ ಅದು ಕಣ್ಮಣಿ ಅವಳ ರೂಮಲ್ಲಿರೋ ತೊಟ್ಲನ್ನ ತೊಗೊಂಡೋಗಿ ಬಿಸಾಕಕ್ಕೆ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆಗ ಮೋಹನ ಇದ್ದಳು, ಯಾಕೆ ಏನಾಯ್ತು ಅವಳಿಗೆ, ಯಾಕೆ ಹಂಗೆ ಆಡ್ತಾ ಇದ್ದಾಳೆ ಅವಳು ಅಂತ ಹೇಳ್ತಾಳೆ. ಆಗ ಕೇಳಿದ್ಲು, ಭದ್ರಣ್ಣ ಯಾಕೆ ಹಿಂಗೆ ಕೋಪ ಮಾಡ್ಕೊಂಡೈತೆ ಏನು ಅಂತ. ನಾನೆಲ್ಲ ವಿಷಯ ಹೇಳಿದ್ಮೇಲೆ ಅವಳು ಕೂಡ ತುಂಬ ಕೋಪ ಮಾಡಿಕೊಂಡು ಭದ್ರಣ್ಣನ ಜೀವನದಲ್ಲಿ ಆಗಿರೋ ಮೋಸಕ್ಕೆ ಮತ್ತು ಅವ್ರ ಜೀವನದಲ್ಲಿರೋ ನೆನಪು ಯಾವುದೂ ಉಳಿಬಾರ್ದು, ಕೆಟ್ಟ ನೆನಪುಗಳು ಅಂತ ಹೇಳಿ ಆ ತೊಟ್ಲನ್ನ ಬಿಸಾಕಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ಮೋಹನ, ರೀ ಯಾಕೋ ಅವಳು ಹಂಗೆ ಆಡ್ತಾ ಇದ್ದಾಳೆ ರೀ, ನನ್ನ ಮಾತಂತೂ ಅವಳು ಕೇಳಲ್ಲ, ನೀವಾದರೂ ಸ್ವಲ್ಪ ಹೇಳ್ರಿ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಶಿವರಾಮೇಗೌಡ ಅವಳು ಬುದ್ಧಿ ಹೇಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಅವಳು ಆಗಲೇ ತೊಟ್ಲು ತೊಗೊಂಡೋಗಿ ಆಚೆ ಬಿಸಾಕ್ತಾ ಇದ್ದಾಳೆ. ಅದೇ ಸಮಯಕ್ಕೆ ವಿದ್ಯಾ ಕೂಡ ಆಚೆಯಿಂದ ಬಂದು ಆ ತೊಟ್ಲನ್ನ ಇಟ್ಕೊತಾಳೆ, ಆಚೆ ಹೋಗೋದಕ್ಕೆ ಬಿಡಲ್ಲ. ಮನೆಯವ್ರು ಕೂಡ ಆಚೆ ಬರ್ತಾರೆ ಎಲ್ಲರೂ ಕೂಡ ಅದೇ ಸಮಯಕ್ಕೆ. ಆಗ ಮೋಹನವರು, ವಿದ್ಯಾ ಬಂದ್ಯಾ ಅಂತ ಕೇಳ್ತವ್ರೆ. ಇಲ್ಲಿ ಚಿತ್ರ, ಅಯ್ಯೋ ಏನವ ಈ 3 ಅಡಿ ಆಲೆ ಬ್ಯಾಗ್ ಸಮೇತನೇ ಬಂದವಳು ಈ ಮನೆಗೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಈಶ್ವರಿ ಹೇಳ್ತಾ ಇದ್ದಾಳೆ, ಬರಲಿ ಬಿಡೆ, ಅವಳು ಈ ಮನೆಯಿಂದ ಹೋಗೋದಕ್ಕೆ ನಾನು ಆಗಲೇ ಕಣ್ಮಣಿನ ತಯಾರು ಮಾಡಾಗಿದೆ, ನೀನು ಸುಮ್ಮನೆ ನಿಂತ್ಕೊ ಅಂತ ಅವಳು ಹೇಳ್ತಿದ್ದಾಳೆ. ಆಗ ಕಣ್ಮಣಿ ಹೇಳ್ತಾ ಇದ್ದಾಳೆ, ಏನೇ ಗಂಟು ಮೂಟೆ ಸಮೇತ ಈ ಮನೆಗೆ ಬಂದಿದ್ಯಾ, ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋ. ನಮ್ಮ ಮಟ್ಟಿ ನೆಮ್ಮದಿ ಹಾಳು ಮಾಡಿ, ನಮ್ಮ ಅಣ್ಣನ ಜೀವನ ಹಾಳು ಮಾಡಿ, ಎಲ್ಲ ಹಾಳು ಮಾಡಿ ಹೋಗಿರೋಳು, ಮತ್ತೆ ಈ ಮನೆಗೆ ಬಂದಿದ್ಯಾ, ನಿಂಗೆ ನಾಚಿಕೆ ಆಗಲ್ವಾ, ಇಲ್ಲಿಂದ ಹೋಗ್ತಾ ಇರೋ ಅಂತ ಹೇಳ್ತಾಳೆ. ಆಗ ಮೋಹನ, ಕಣ್ಮಣಿ ಏನು ಮಾತಾಡ್ತಾ ಇದೆಯಾ ಅಂತಾರೆ. ಆಗ ಕಣ್ಮಣಿ, ನೀನು ಸುಮ್ಮನೆ ಇರಮ್ಮ, ನಮ್ಮ ಮಟ್ಟಿನಲ್ಲಿ ಇವತ್ತು ನಾನು ಬಂದಿದ್ದೀನಿ ಅನ್ನೋ ಸಂತೋಷ ಇರಬೇಕಾಗಿತ್ತು. ನಮ್ಮ ಮಟ್ಟಿನಲ್ಲಿ ಯಾರಾದರೂ ಬರ್ತಾರೆ ಅಂದರೆ ಆರತಿ ಎತ್ಕೊಂಡು ನಿಂತ್ಕೊಳ್ತಾ ಇದ್ವಿ, ಅಂಥದ್ರಲ್ಲಿ ಇವತ್ತು ಒಬ್ಬರು ಮುಖದಲ್ಲಾದರೂ ಸಂತೋಷ ಇತ್ತಾ, ಸಂತೋಷ ಇರಲಿಲ್ಲ, ಎಲ್ಲ ಇವಳಿಂದಾಗಿ ಇವತ್ತು ಕೋರ್ಟಲ್ಲಿ ಹೋಗಿ ನಮ್ಮ ಅಣ್ಣ ತಲೆ ತೆಗೆಸ್ಕೊಂಡು ನಿಂತ್ಕೊಳ್ಳಂಗಾಯ್ತು, ಯಾಕೆ ಇವಳು ಈ ಮನೆಗೆ, ಹೋಗ್ತಾ ಇರಿ ಮನೆಯಿಂದ ಆಚೆ ಅಂತ ಮತ್ತೆ ಹೇಳ್ತಾಳೆ. ಆಗ ಭಗೀರಥಿಯವರು ಕೂಡ, ಕಣ್ಮಣಿ ನೀನು ಬಾಯಿ ಮುಚ್ಚು, ಸತ್ಯ ತಿಳ್ಕೊಂಡು ಮಾತಾಡಿ ಏನಂತ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ನಾನು ಸತ್ಯ ತಿಳ್ಕೊಂಡೇ ಮಾತಾಡ್ತಾ ಇರೋದು, ಸರಿ ಇವತ್ತೇನು ಯಾರ ಮುಖದಲ್ಲೂ ಖುಷಿ ಇಲ್ಲ, ಅದರಲ್ಲೂ ಹೆಚ್ಚಾಗಿ ನಮ್ಮ ಅಣ್ಣನ ಕಣ್ಣಲ್ಲಿ ನೋಡು, ನನ್ನ ಹೆಂಡತಿ ಮುಂದೆ ನಿಂತಿದ್ದಾಳೆ ಅನ್ನೋ ಖುಷಿ ಏನಾದರೂ ಇದೆಯಾ ಅವ್ನ ಕಣ್ಣಲ್ಲಿ, ಏನೂ ಇಲ್ಲ, ಅವ್ನ ಕಣ್ಣಲ್ಲಿ ಬರೀ ಕೋಪನೇ ಕುದೀತಾ ಇದೆ ನೋಡಲ್ಲಿ. ಅಂಥದ್ರಲ್ಲಿ ಇವಳು ಯಾಕೆ ಬರಬೇಕು ನಮ್ಮ ಮನೆ ನೆಮ್ಮದಿ ಹಾಳು ಮಾಡೋಕ್ಕೆ, ಮತ್ತೆ ನೀನು ಬರ್ಕೂಡ್ದು, ಈಗಿಂದೀಗಲೇ ಇಲ್ಲಿಂದನೇ ವಾಪಸ್ ಹೋಗ್ತಾ ಇರು ಅಂತ ಹೇಳ್ತಾಳೆ ವಿದ್ಯಂಗೆ. ಆದರೂ ಅವಳು ಹಂಗೆ ನಿಂತಿರ್ತಾಳೆ. ಆಗ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ, ಹೋಗ್ತಾ ಇರಬೇಕಷ್ಟೇ ಅಂತ ಮತ್ತೆ ಹೇಳ್ತಾಳೆ. ವಿದ್ಯಾ ಹೇಳ್ತಾಳೆ, ನಾನು ಹೋಗೋದಕ್ಕಲ್ಲ ಈ ಮನೆಗೆ ಬಂದಿರೋದು, ನಾನು ಇಲ್ಲಿ ಇರೋದಕ್ಕೆ ಬಂದಿರೋದು. ಮತ್ತು ನಿಮಗೆ ನೀನು ಯಾವುದೋ ಸತ್ಯನ ನಿಜ ಅಂತ ಯಾರೋ ಹೇಳಿರೋ ಸತ್ಯನ ನಿಜ ಅಂದ್ಕೊಂಡು ಇಷ್ಟೊಂದು ಇದು ಮಾಡ್ತಾ ಇದೆಯಾ. ನಾನು ನಿನ್ಗೆ ಇವಾಗ ನಮ್ಸಕ್ಕೆ ಬಂದರೂ, ನೀನು ಏನಾದ್ರು ಸತ್ಯ ಹೇಳಕ್ಕೆ ಬಂದರೂ ನಿನ್ನ ಕೇಳೋ ಮನಸ್ಥಿತಿನಲ್ಲಿಲ್ಲ. ಯಾಕಂದರೆ ಇವಾಗ ನಿನ್ಗೆ ಆ ಕೋಪದಲ್ಲಿ ಯಾರೋ ಹೇಳಿರೋ ಸತ್ಯನೇ ನೀನು ತಲೆಯಲ್ಲಿ ತುಂಬ್ಕೊಂಬಿಟ್ಟಿದ್ದೆ, ಹಂಗಾಗಿ ನಾನೇನು ಹೇಳಕ್ಕೆ ಬರಲ್ಲ ಅಂತ ಹೇಳ್ತಾಳೆ. ಆಗ ನೀನೇನು ಹೇಳೋದು ಬೇಡ, ಏನು ಬೇಡ, ಹೋಗ್ತಾ ಇರು ಅಂತ ಮತ್ತೆ ಕಣ್ಮಣಿ ಹೇಳ್ತಾಳೆ. ನಾನು ಹೋಗೋದಕ್ಕೆಲ್ಲ ಬಂದಿರೋದು, ನೋಡಿ ಇಲ್ಲಿ ನನಗೆ ಕೋರ್ಟೇ ಆದೇಶ ಮಾಡಿದೆ 6 ತಿಂಗಳು ಇರಬೇಕು ಅಂತ ಹೇಳಿ, ಹಂಗಾಗಿ ಬಂದಿದ್ದೀನಿ ಅಂತ ಕೋರ್ಟ್ ಆರ್ಡರ್ ತೋರಿಸ್ತಾಳೆ. ಅದನ್ನು ನೋಡಿ ಕಣ್ಮಣಿಗೆ ಕೋಪ ಬರುತ್ತೆ. ಭಗೀರಥಿಯವರು, ಅವಳು ಕೋರ್ಟ್ ಆರ್ಡರ್ ಇಟ್ಕೊಂಡು ಬಂದಿರೋದು ಈ ಮನೆಗೆ ಸುಮ್ಮನೆ ಬಂದಿಲ್ಲ, ನೀನು ಬ್ಯಾಗೆಲ್ಲ ತೊಗೊಂಡು ನಿನ್ನ ರೂಮ್ಗೆ ಹೋಗು ವಿದ್ಯಾ ಅಂತ ಭಗೀರಥಿಯವರು ಹೇಳ್ತಾರೆ. ಆಗ ವಿದ್ಯೆ ಹೇಳ್ತಾಳೆ, ಇಲ್ಲ ನಾನು ಹೊಟ್ಟೆ ಒಳಗಡೆ ಕಾಲಿಡಲ್ಲ ಅಂತಲೇ ಅವತ್ತು ಹೇಳೋಗಿರೋದು, ಇವತ್ತು ನಾನು ಹಂಗೆ ಹೇಳೋಗ್ತಾ ಇರೋದು, ಆದರೆ ನಾನು ಈ ಮನೆಯಲ್ಲೇ ಇಲ್ಲೇ ಆಚೆನೇ ಇರ್ತೀನಿ ನಾನು ಅಂತ ಹೇಳ್ತಾಳೆ. ನಾನು ಆಚೆನೇ ಇರ್ತೀನಿ, ಆಚೆನೇ ಇದ್ದು ಈ ಹೊಟ್ಟೆನಲ್ಲಿರೋ ಮಗು ತಂದೆ ಯಾರು ಅಂತ ಪ್ರೂವ್ ಮಾಡೇ ಮಾಡ್ತೀನಿ
ಅವ ತಂದೆ ತಾನಾಗ್ತಾನೆ ನನ್ನ ಜೊತೆ ಬರಬೇಕು, ಹಂಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಭದ್ರ ಇದ್ದವನು ಅದು ಸಾಧ್ಯನೇ ಇಲ್ಲ, ನಾನು ನಿನ್ನ ಜೊತೆ ಬರೋಕ್ಕೆ ಸಾಧ್ಯನೇ ಇಲ್ಲ ಆಚೆಗೆ ಅಂತ ಅವ್ನು ಹೇಳ್ತಾ ಇದ್ದಾನೆ. ನಾನು ಆ ಥರ ಮಾಡ್ತೀನಿ ಅಂತ ವಿದ್ಯಾ ಸವಾಲು ತೊಟ್ಟಿದ್ದಾಳೆ. ಇದಿಷ್ಟು ಒಂದು ಸೋಮವಾರ ಸಂಚಿಕೆಯ ಮುದ್ದು ಸೊಸೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.